ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯಲ್ಲಿ ಡೆಂಗ್ಯೂ ದಿನದ ಪ್ರಯುಕ್ತ ತಾಲೂಕು ಮಟ್ಟದ ಅಡ್ವೊಕೇಸಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯುತ್ ಶಾಕ್ನಿಂದಾಗಿ ವ್ಯಕ್ತಿಯೋರ್ವ ಸಾವನ್ನಪ್ಪಿರುವ ಘಟನೆ ಪಾವಗಡ ಪಟ್ಟಣದಲ್ಲಿ ನಡೆದಿದೆ. ಕುಶಾಲನಗರದ ಕೊಪ್ಪ ಗೇಟ್ ಬಳಿ ಆಗಮಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಕುಶಾಲನಗರ ಪಟ್ಟಣದ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯಲ್ಲಿ ರಾಷ್ಟ್ರೀಯ ಡೆಂಗ್ಯೂ ದಿನದ ಪ್ರಯುಕ್ತ ತಾಲೂಕು ಮಟ್ಟದ ಅಡ್ವೊಕೇಸಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಕುಶಾಲನಗರದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಡ್ವೊಕೇಸಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಶ್ರೀ ಭವಾನಿ ಶಂಕರ್ ಕಾರ್ಯನಿರ್ವಹಣಾಧಿಕಾರಿಗಳು ಸೋಮವಾರಪೇಟೆ ತಾಲೂಕು ಪಂಚಾಯಿತಿ ಇವರು ಉದ್ಘಾಟಿಸಿದರು. ಡಾಕ್ಟರ್ ಇಂದುಧರ್ ತಾಲೂಕು ಆರೋಗ್ಯ ಅಧಿಕಾರಿಗಳು ಸೋಮವಾರಪೇಟೆ ತಾಲೂಕು ಇವರು ಡೆಂಗ್ಯೂ ಬಗ್ಗೆ, ಲಾರ್ವಾ ನಾಶಗಳ ಬಗ್ಗೆ, ಅನಾಸಿಫ್ ಈಜಿಪ್ಟ್ ಸೊಳ್ಳೆ ಬಗ್ಗೆ ಮಾಹಿತಿ ನೀಡಿದರು. ಡೆಂಗ್ಯೂ ಜ್ವರ ನಿರ್ಮೂಲನೆಗೊಳಿಸಲು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯಾಗಾರ ನೀಡುವುದರೊಂದಿಗೆ ಜವಾಬ್ದಾರಿಗಳ ಬಗ್ಗೆ ಗಮನ ಸೆಳೆದರು. ಸೊಳ್ಳೆಗಳ ಜೀವನ ಚಕ್ರಗಳನ್ನು ವಿವರಿಸಿದರು. ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಕಾರ್ಯಕ್ರಮವನ್ನು ಆಯೋಜಿಸಿ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯ ಡಾಕ್ಟರ್ ಹಿರಟಲ್ ರಾವತ್, ಆರೋಗ್ಯ ಇಲಾಖೆಯ ವಿಶ್ವಜ್ಞ ಡಾಕ್ಟರ್ ಹಿರಟಲ್ ರಾವತ್, ಜನಾರ್ದನ್, ಸಂಜಯ್, ಶಿವಪ್ಪ, ಚಂದ್ರೇಶ್, ಮುಖೇಶ್, ಮಹೇಶ್ ಪಾಲ್ಗೊಂಡಿದ್ದರು. ಎಲ್ಲಾ ಪಂಚಾಯಿತಿಯ ಪಿಡಿಒರವರು, ಹಾಸ್ಟೆಲ್ ವಾರ್ಡನ್ಗಳು, ಅಡುಗೆ ಸಿಬ್ಬಂದಿಯವರು ಪಾಲ್ಗೊಂಡಿದ್ದರು. ಮುಖ್ಯವಾಗಿ ಡೆಂಗು ವೈರಸ್ನಲ್ಲಿ 4 ಬಗೆ ಇದೆ. ಸೊ 1, 2, 3, 4 ಇದು ನಿಮಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಬಟ್ ಆದರೂ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಡೆಂಗು ವೈರಸ್ 1 ಅಥವಾ ಯಾವುದೇ ಒಂದು ಉಪಜಾತಿ ಒಂದು ವ್ಯಕ್ತಿಗೆ ಬಂದರೆ ಮೊದಲನೇ ಬಾರಿಗೆ ಸಾಮಾನ್ಯವಾಗಿ ಏನೂ ಸಮಸ್ಯೆ ಆಗಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ದೇಹನ ಪ್ರವೇಶಿಸಿದಾಗ ಆ ಒಂದು ವೈರಸ್ ಸೀರೋಟೈಪ್ ಅಂತ ಏನು ಹೇಳ್ತೀವಿ, ನೀವು ಇದರಲ್ಲೂ ನೋಡಿರ್ಬೋದು. ಯಾವುದು ಕೋವಿಡ್ ವೈರಸ್ನಲ್ಲಿ ಒಮಿಕ್ರಾನ್ ಅಂತ ಬಂತು, ಬೇರೆ ಬೇರೆ ಬಂತು. ಯಾವುದಂದರೆ ಉಪಜಾತಿಗಳು ಸೀರೋಟೈಪ್ ಅಂತ ಹೇಳ್ತೀವಿ. ಅದರಲ್ಲಿ ಸಾಮಾನ್ಯವಾಗಿ ನಾವು ಕಾಣುವಂಥದ್ದು ಸೀರೋಟೈಪ್ 1, ನಾವು ಡೆಂಗು ವೈರಸ್ 1 ಅಂತ ಹೇಳ್ತೀವಿ. ಇದು ಮೊದಲನೇ ಬಾರಿ ಬಂದಾಗ ಏನಾಗುತ್ತೆ, ವ್ಯಕ್ತಿಗೆ ಯಾವುದೇ ಸಮಸ್ಯೆ ಆಗಲ್ಲ. ಸಾಮಾನ್ಯ ರೋಗ ಲಕ್ಷಣಗಳು ಬಂದು ವ್ಯಕ್ತಿ ತನ್ನಷ್ಟಕ್ಕೆ ವಾಸಿ ಆಗ್ತಾನೆ ಅಥವಾ ಸಣ್ಣ ಪುಟ್ಟ ಚಿಕಿತ್ಸೆ ಪಡೆದು ವಾಸಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಟ್ ಏನಾಗುತ್ತೆ, ಮುಂದಿನ ವರ್ಷ ಅಥವಾ ಮತ್ತೆ ಮುಂದಿನ ಬಾರಿ ಅವನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಸಾಮಾನ್ಯವಾಗಿ 1 ವರ್ಷ ತನಕ ಇರುತ್ತೆ. ಸೊ 1 ವರ್ಷ ದಾಟಿದ ನಂತರ ಮತ್ತೆ ಅವನಲ್ಲಿ ದೇಹದಲ್ಲಿ ಆ ಡೆಂಗು ವೈರಸ್ ವಿರುದ್ಧ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಇನ್ನೊಮ್ಮೆ ಡೆಂಗು ಸೊಳ್ಳೆ ಕಚ್ಚಿದಾಗ ಆ ಸೊಳ್ಳೆಯಲ್ಲಿ ಅದೇ ಉಪಜಾತಿ ಇದ್ದರೆ ಅವನು ಆ ವೈರಸ್ಸಿಂದ ತನ್ನನ್ನು ತಾನು ಕಾಪಾಡ್ಕೊಳ್ತಾನೆ. ದೇಹ ಅದರ ವಿರುದ್ಧ ಹೋರಾಡಿ ಕಾಪಾಡ್ಕೊಳ್ಳುತ್ತೆ. ಬಟ್ ಡೆಂಗು ಸೀರೋಟೈಪ್ 2, 3, 4 ಏನಾದರೂ ಬಂದರೆ ಏನಾಗುತ್ತೆ, ಆ ವ್ಯಕ್ತಿಯಲ್ಲಿ ಈಗ ನಾನು ಏನು ಹೇಳಿದೆ, ತೀವ್ರತರವಾದ ರೋಗ ಲಕ್ಷಣಗಳು ತಕ್ಷಣ ಆಗುತ್ತೆ. ಯಾಕೆಂದರೆ ದೇಹ ತಕ್ಷಣ ಅದನ್ನು ಸ್ಪಂದಿಸೋಕ್ಕಾಗ್ದೇ ಆ ವ್ಯಕ್ತಿ ಸಾವನ್ನಪ್ಪ ಸಾಧ್ಯತೆ ಇರುತ್ತೆ. ಸೊ ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ, ನಾವು ಪ್ರತಿ ವರ್ಷ ವೈರಸ್ ಹರಡೋ ಮುಂಚೆ ನಾವು ತಡೆಗಟ್ಟಿದ್ರೆ ಯಾವುದೇ ಒಂದು ವ್ಯಕ್ತಿಗೆ ಪದೇ ಪದೇ ಡೆಂಗು ವೈರಸ್ ಬಂದು ತೀವ್ರತೆ ಆಗುವಂಥ ಸಾಧ್ಯತೆಗಳನ್ನ ತಡೆಗಟ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಂದು ವ್ಯಕ್ತಿಗೆ ಯಾವಾಗ ಡೆಂಗು ವೈರಸ್ ಕಚ್ಚಿ ಅವನಿಗೆ ಜ್ವರ ಬಂದು, ಯಾಕೆಂದರೆ ಸಾಮಾನ್ಯವಾಗಿ ನಾವು ಎಲ್ಲರೂ ವರ್ಷದಲ್ಲಿ 4-5 ಬಾರಿ ಆದರೂ ಜ್ವರದಿಂದ ಬಳಲಿರ್ತೀವಿ. ಬಟ್ ಅದರಲ್ಲಿ ಯಾವ ಜ್ವರ, ಶೀತ ಜ್ವರನ ಅಥವಾ ಡೆಂಗು ಜ್ವರನ, ಟೈಫಾಯ್ಡ್ ಜ್ವರ ನಮಗೆ ಗೊತ್ತಿರಲ್ಲ. 2ನೇ ಬಾರಿ 3ನೇ ಬಾರಿ ಬಂದಾಗ ಏನಾಗುತ್ತೆ, ವ್ಯಕ್ತಿ ಸಾವನ್ನಪ್ಪ ಸಾಧ್ಯತೆಗಳು ಅಥವಾ ರೋಗ ತೀವ್ರತೆ ಜಾಸ್ತಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಇದರಿಂದ ಇದು ಒಂದು ಇಂಪಾರ್ಟೆಂಟು. ಸೊ ಮುಖ್ಯವಾಗಿ ನಾನು ಹೇಳ್ದಾಗಲೇ ಡೆಂಗು ವೈರಸ್ದು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈ ಡೆಂಗು ವೈರಸ್ ಏನಿದೆ, ನಾವು ಈಗಾಗಲೇ ಡೆಂಗು ವೈರಸ್ ಅಂದರೆ ಏನು, ರೋಗ ಲಕ್ಷಣಗಳೇನೋ ನಾವು ತಿಳ್ಕೊಂಡ್ವಿ. ಇದರಲ್ಲಿ ಡೆಂಗು ವೈರಸ್ಸನ್ನು ತಗೊಂಡೋಗುವಂಥದ್ದು ವಾಹಕ ಏನಿದೆ, ಸೊಳ್ಳೆ. ಸೊ ಸೊಳ್ಳೆ ಎಲ್ಲರೂ ಸೊಳ್ಳೆ ನೋಡಿದ್ದೀರಲ್ಲ, ಹತ್ತಿರದಲ್ಲಿ ನೋಡಿದ್ದೀರಾ, ದೂರದಿಂದ ಹಿಂಗೆ ಹೊಡೆದಿರ್ತೀರಾ, ಸಾಯಿಸಿರ್ತೀರಾ, ಬಿಸಾಕಿರ್ತೀರಾ. ಬಟ್ ಸೊಳ್ಳೆಗಳು ನಾವು ಹೇಗೆ ಬೇರೆ ಬೇರೆ ಬಣ್ಣದಲ್ಲಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮುರುಗುಕೋಟಿ, ಕುಶಾಲನಗರ. ಕುಶಾಲನಗರದ ಕೊಪ್ಪ ಗೇಟ್ ಬಳಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಕುಶಾಲನಗರದ ಕೊಪ್ಪ ಗೇಟ್ ಬಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಗೃಹ ಸಚಿವರಿಗೆ ಸಾಥ್ ನೀಡಿದ ಶಾಸಕ ಡಾಕ್ಟರ್ ಮಂತರ್ಗೌಡ, ಕುಶಾಲನಗರದಲ್ಲಿ ಸ್ವಾಗತ ಕೋರಿದ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ವಿಪಿ ಶಶಿಧರ್, ಕೆಪಿಸಿಸಿ ಸದಸ್ಯೆ ಕೆಪಿ ಚಂದ್ರಕಲಾ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು. ಕುಂಬಾರಗಡಿಗೆಯಲ್ಲಿ ಹತ್ಯೆಯಾದ ವಿದ್ಯಾರ್ಥಿನಿ ಮೀನಾಳ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿರುವ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ಡಾಕ್ಟರ್ ಮಂತರ್ಗೌಡರಿಗೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮುರುಗುಕೋಟಿ, ಕುಶಾಲನಗರ. ವಿದ್ಯುತ್ ಶಾಕ್ನಿಂದಾಗಿ ವ್ಯಕ್ತಿಯೋರ್ವ ಸಾವನ್ನಪ್ಪಿರುವ ಘಟನೆ ಪಾವಗಡ ಪಟ್ಟಣದಲ್ಲಿ ನಡೆದಿದೆ.
ವಿದ್ಯುತ್ ಶಾಕ್ನಿಂದಾಗಿ ವ್ಯಕ್ತಿಯೋರ್ವ ಸಾವನ್ನಪ್ಪಿರುವ ಘಟನೆ ಪಾವಗಡ ಪಟ್ಟಣದ ವೇಣುಗೋಪಾಲ ದೇವಸ್ಥಾನದ ರಸ್ತೆ ಸಮೀಪದಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಯ ಸಮಯದಲ್ಲಿ ಜರುಗಿದೆ. ಪಾರ್ಸಿಲಾಲ್ ಎನ್ನುವ ವ್ಯಕ್ತಿ ರಾಜಸ್ಥಾನದ ಮೂಲದವರಾಗಿದ್ದು, ಕಳೆದ 13 ವರ್ಷಗಳಿಂದ ಪಾವಗಡದಲ್ಲಿ ಸ್ವೀಟ್ ಅಂಗಡಿಯನ್ನು ತೆರೆದು ಜೀವನವನ್ನು ನಡೆಸುತ್ತಿದ್ದರು. ಪ್ರತಿನಿತ್ಯದಂತೆ ಇಂದು ಸಹ ತನ್ನ ಸ್ವೀಟ್ ಗಾಡಿಯಲ್ಲಿರುವ ಬ್ಯಾಟರಿಗೆ ಚಾರ್ಜ್ ಮಾಡಲು ಹೋದಾಗ ಆಕಸ್ಮಿಕವಾಗಿ ವಿದ್ಯುತ್ ತಗುಲಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಇನ್ನು ಮೃತ ಪಾರ್ಸಿಲಾಲ್ ಅವರಿಗೆ ಹೆಂಡತಿ ಮತ್ತು 3 ಜನ ಮಕ್ಕಳಿದ್ದು, ಇವರ ಅಂತ್ಯಕ್ರಿಯೆಗಳು ಪಾವಗಡದಲ್ಲಿ ನಡೆಯಲಿದೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಪಾವಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ನಾಪೋಕ್ಲು ಸಮೀಪದ ಕೊಳಕೇರಿ ಗ್ರಾಮದ ಕುಂಡ್ಯೋಳಂಡ ಕುಟುಂಬಸ್ಥರ ಐಮನೆಯಲ್ಲಿ ಆಯೋಜಿಸಲಾಗಿದ್ದ ಕುಂಡ್ಯೋಳಂಡ ಹಾಕಿ ಕಾರ್ನಿವಲ್ಗೆ ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. 24ನೇ ಕೊಡವ ಕೌಟುಂಬಿಕ ಹಾಕಿ ಉತ್ಸವವನ್ನು ವ್ಯವಸ್ಥಿತವಾಗಿ ಆಯೋಜಿಸುವುದರ ಮೂಲಕ ಕುಂಡ್ಯೋಳಂಡ ಕುಟುಂಬಸ್ಥರು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ದೇಶದ ಯಾವುದೇ ಮೂಲೆಗೆ ತೆರಳಿದರೂ ಹಾಕಿ ಉತ್ಸವದ ಮಾತು ಕೇಳಿಬರುತ್ತಿದೆ. ಹಾಕಿ ಉತ್ಸವದ ಮೂಲಕ ಗಿನ್ನಿಸ್ ದಾಖಲೆಗೆ ಸೇರ್ಪಡೆ ಮಾಡಲು ಕಾರಣಕರ್ತರಾದ ಕುಂಡ್ಯೋಳಂಡ ಕುಟುಂಬಸ್ಥರ ಕಾರ್ಯ ಶ್ಲಾಘನೀಯ ಎಂದು ಒಲಿಂಪಿಯನ್ ಲೆಫ್ಟಿನೆಂಟ್ ಕರ್ನಲ್ ಬಾಳೆಯಡ ಸುಬ್ರಹ್ಮಣಿ ತಿಳಿಸಿದರು. ನಾಪೋಕ್ಲು ಸಮೀಪದ ಕೊಳಕೇರಿ ಗ್ರಾಮದ ಕುಂಡ್ಯೋಳಂಡ ಕುಟುಂಬಸ್ಥರ ಐನ್ಮನೆಯಲ್ಲಿ ಆಯೋಜಿಸಲಾಗಿದ್ದ ಕುಂಡ್ಯೋಳಂಡ ಹಾಕಿ ಕಾರ್ನಿವಲ್ಗೆ ನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕುಂಡ್ಯೋಳಂಡ ಕುಟುಂಬ ಸಣ್ಣ ಕುಟುಂಬವಾದರೂ ಅವರ ಸಾಧನೆ ದೊಡ್ಡದು. ದೇಶ ವಿದೇಶಗಳಲ್ಲಿ ಕೌಟುಂಬಿಕ ಹಾಕಿಯ ಖ್ಯಾತಿ ಹಬ್ಬಿರುವುದು ಶ್ಲಾಘನೀಯ ಎಂದರು. ರಾಷ್ಟ್ರೀಯ ವೀಕ್ಷಕ ವಿವರಣೆಗಾರ ಜೆಪ್ಪುಡಿರ ಕಾರ್ಯಪ್ಪ ಮಾತನಾಡಿ, ಪುಟ್ಟ ಜಿಲ್ಲೆ ಕೊಡಗಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನು ಜೊತೆಗೂಡಿಸಿ ಹಾಕಿ ಕೂರ್ಗ್, ಹಾಕಿ ಕರ್ನಾಟಕ, ಹಾಕಿ ಇಂಡಿಯಾ ಸೇರಿದಂತೆ ಎಲ್ಲರನ್ನ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವಂತಹ ಕಾರ್ಯ ಮಾಡಿದ ಕುಂಡ್ಯೋಳಂಡ ಕುಟುಂಬಸ್ಥರ ಕಾರ್ಯ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಕಿ ಉತ್ಸವ ಸಮಿತಿ ಅಧ್ಯಕ್ಷ ರಮೇಶ್ ಮುದ್ದಯ್ಯ, ಕೊಡವ ಕೌಟುಂಬಿಕ ಹಾಕಿ ಉತ್ಸವವನ್ನು ಆಯೋಜಿಸಿದ್ದ ಹಾಕಿ ಉತ್ಸವ ಸಮಿತಿ ಅಧ್ಯಕ್ಷ ರಮೇಶ್ ಮುದ್ದಯ್ಯ, ಹಾಕಿ ಉತ್ಸವದ ಸಂಚಾಲಕ ದಿನೇಶ್ ಮಾತನಾಡಿದರು. ಕೊಡವ ಕೌಟುಂಬಿಕ ಹಾಕಿ ಉತ್ಸವವನ್ನು ಆಯೋಜಿಸಿ ಇತ್ತೀಚೆಗೆ ಗಿನ್ನಿಸ್ ದಾಖಲೆ ನಿರ್ಮಿಸಿದ ಕುಂಡ್ಯೋಳಂಡ ಕುಟುಂಬದವರಿಗೆ ಉತ್ಸವದಲ್ಲಿ ಸನ್ಮಾನ ಸ್ವೀಕರಿಸಿದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಶುಭ ಹಾರೈಸಿ ಕುಂಡ್ಯೋಳಂಡ ಕುಟುಂಬದ ಐನ್ಮನೆಯಲ್ಲಿ ಕುಟುಂಬದವರಿಗೆ ಗೌರವವನ್ನು ಸಲ್ಲಿಸಿದರು. ಕುಟುಂಬದ ಪಟ್ಟೆದಾರ ಸುಬ್ಬಯ್ಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಇದೇ ಸಂದರ್ಭ ವಿಶ್ವಕಪ್ ಆಟಗಾರ ಕೂತಂಡ ಪೂನಚ್ಚ, ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಚಂದಪಂಡ ಪ್ರಿನ್ಸ್ ಕರುಂಬಯ್ಯ, ಅಂತಾರಾಷ್ಟ್ರೀಯ ಹಾಕಿ ಆಟಗಾರರಾದ ಕರಿನೆರವಂಡ ಸೋಮಣ್ಣ, ಕುಲ್ಲೆಟ್ಟಿರ ಉತ್ತಯ್ಯ, ರಾಷ್ಟ್ರೀಯ ಹಾಕಿ ಆಟಗಾರರಾದ ಅರೇಡ ರವಿ ಅಯ್ಯಪ್ಪ, ಕರ್ತಮಾಡ ರಿಕ್ಕಿ ಗಣಪತಿ, ಕನ್ನಂಬೀರ ಪ್ರವೀಣ್, ಅಂಜಪರವಂಡ ಕಾರ್ಯಪ್ಪ, ಅಂತಾರಾಷ್ಟ್ರೀಯ ತರಬೇತುದಾರ ಬೊಳ್ಳೆಪಂಡ ಜೆ ಕಾರ್ಯಪ್ಪ ಪಾಲ್ಗೊಂಡು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ ಶುಭ ಹಾರೈಸಿದರು. ಕೊಡಗರ ಏದು ಮೂಲೆಗೆ ಪೋಚುಂಗು ನಗಡ ಕರ್ನಾಟಕದ ಎಲ್ಲಿ ಮೂಲೆಗೆ ಪೋಚುಂಗು ದೇಶದ ಏದು ಮೂಲೆಗೆ ಪೋಚುಂಗು ಕುಂಡ್ಯೋಳನಿಂಗ ಮಾಡ ಅವರು ಹಾಕಿ ನಮ್ಮ ಭಾರಿ ಕೇಳಿಪಟ್ಟಿದ್ದು ಬರೀ ನಗರ ದೇಶದಲ್ಲ ಹೊರಮೇಳ ದೇಶತ್ತು ಆಸ್ಟ್ರೇಲಿಯಾ, US, ಜರ್ಮನಿ, ಹಾಲೆಂಡ್ ಏದೇ ದೇಶದ ಹಾಕಿ ಕಳಿಪ ಅಲ್ಲೆಲ್ಲ ಜಾಗಕ್ಕೂ ನಿಂಗ ನಂಗಡ ಹಾಕಿ ನಮ್ಮೆರ ನಿಂಗ ನಡ್ತನ ಗಿನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡೋದು ಅಲ್ಲಿಗೆಲ್ಲ ಎತ್ತಿಟ್ಟಿತ್ತು. ಎಲ್ಲರೂ ಇಂದು ಗೋಪನ್ಯಕಾಯಿತು. ಕೊಡಗು ஒரு ചെറിയ ಜಿಲ್ಲೆ, ಪುಣ್ಯನೊಳಗ ಕೂಡ ஒரு ചെറിയ ಕುಟುಂಬ. ನಿಂಗ ಇಂಥವ್ರು ನಮ್ಮ ಮಾಡಿದ್ದು ಜನಕ್ಕೆ ಕಾಟಿ ತಪ್ಪಿರಂದ ಆರು ಜ್ಞಾನ ಮಾಡ್ತೀನಿ. ಅದ್ರಲ್ಲಿ ಮುಖ್ಯದಾಯ್ತು ಕುಂಡೋಳ ರಮೇಶ್ ರಾಯಂಗ, ದಿನೇಶ್ ರಾಯಂಗ ನೋಡ್ಚಂಗಿ ಕುಂಡಣ್ಣ ಒಕ್ಕದ್ದು ಯಾರು ಬಲಿ ಹಾಕಿ ಪ್ಲೇಯರ್ ಇಲ್ಲ. ಬಟ್ ಮುಖರ್ಜಿ ಇಟ್ಕೊಂಡು ಈ ನಮ್ಮನ್ನ ಹೆಚ್ಚೆಚ್ಚಾಗಿ ನಡೆದು ಕೊಡ್ತೀರಾ, ಎಲ್ಲರಿಗೂ ಕಾಟಿ ಕೊಡ್ತಾರ. ನಂಗ ಎಂದನೇ ಟೂರ್ನಮೆಂಟ್ ನಡ್ತೋಲು ಕೊಡಗಕ್ಕೆ ಎಂದನೇ ಪೆದಕೊಂಡು ಬರಲು ನಂಗ ಮಿಂಜಕ್ಕೂ ಮಕ್ಕಕ್ಕೆ ஒரு பெரிய மக்களுக்கு கழிச்சிட்டு மிஞ்சாக்கு எந்தனை வரணும்னு பட்டை காட்டுறேன். ಈ ಸಂದರ್ಭದ ನಾ ಎಂತ ನೋಡ್ಸಂಗಿ ಹೃದಯಪೂರ್ವಕವಾಯ್ತು. ನಾನು ಕುಂಡೇಳ ಒಕ್ಕಕಾರಕ್ಕೆ ನಾನು ಲಕ್ಷ ಜನಳ ನಿಂಗ ಕಳಿಸಿ ಕುಟಿತಿಕ್ಕು ಅಚ್ಚಂಗಿ ನಾಡವ್ರ ಕರೆನ ನಿಂಗಡ ಒಕ್ಕ ಕಡ್ತಂಡಿರ ಅದು ನಿಂಗಕ್ಕೆ ತುಂಬ ಹೃದಯ ಧನ್ಯವಾದ. ಆ ಎಂತ ಚಿಂತನೆ ಕಂಡ ಸಂದೇಶ ಕೊಡಗಲು ಇಚ್ಚಕ್ ಅಂತಾರಾಷ್ಟ್ರೀಯ കളിക്കാರ ಒಲಿಂಪಿಯನ್ಸ್ കളിച്ചെങ്ക ഉണ്ട്, വേൾഡ് കപ്പ് കളിച്ചെങ്ക ഉണ്ട്, ಅಂತಾರಾಷ್ಟ್ರೀಯ കളിക്കാರ ഉണ്ട്, ಅಂತಾರಾಷ್ಟ್ರೀಯ ತರಬೇತುಗಾರಗಳು. ಅದನ್ನ ಹಿಂಗ ಓರೋರು ಕೋವಲು ಪರಮ ದೇಶದ ಭಾರತದ ರಾಷ್ಟ್ರಧ್ವಜ ಪಾರ್ಸಲಿತಿಗೂ ಗೌರವ ಇತ್ತು. ಅಚ್ಚಂಗಿ ಅಲ್ಲಿ ಎಂತೆಲ್ಲ ಸನ್ಮಾನ ಕೊಟ್ಟಂಗೆ ಜಾಸ್ತಿ ಸನ್ಮಾನ ನಂಗಡ ಕಾವಿರ್ತಾ ಇರೋ ಮಣ್ಣಲ್ಲಿ ನಿಂಗಡ ಕಾಲು ಬೆಪ್ಪನಿ ನಂಗೆ ಗೌರವ ತಂದ ನಿಂಗೆಲ್ಲ ಕುಂಡಿರಣ ಒಕ್ಕಕ್ಕೆ ನಂಗೆ ಅಭಾರಿ ಆಯ್ತು. ಈ ಸಂದೇಶ ಎಂತ ಕೋಪ ಅಚ್ಚಂಗಿ ಮಿಂಜ ನಡ್ತೋ ಹಿಂಗಕ್ಕೆ ಒಂದು ಶುಭ ಸೂಚಕ ಆಯ್ತು. ಕೋಪ ಗಿನ್ನಿಸ್ ದಾಖಲೆ ಮಾಡಿಸಿ ಎಲ್ಲ ಕೊಡೋಕು ಕರ್ಮೆ ಉಂಟು. ಎನ್ನಂಗೆ ಯಾಲೆಂದೋಣ ಅಂತ ನಿಂಗೆಲ್ಲರೂ ನೋಡಿದ ವಿಷಯಕ್ಕೂ ಅದನ್ನ ಉತ್ತಮ ಮಾಡೋಕೆ ಇಷ್ಟಪಡಲ್ಲ.
നാഷണൽ ലെവൽ കളിപ്പണിക്കാച്ച അത് വലിയ കോൺട്രിബ്യൂഷൻ ലഭിച്ചിട്ട് ನಾನು ಕುಂಜೋಳ പിന്നെ ಕೊಡೋಡ ಎಲ್ಲರ ಪರವಾಗಿ ನಿಮಗೆ ಕೊಟ್ಟು നിങ്ങൾ ഒരു 10% ടൈമിನ ഞങ്ങൾ ಕೊಡೋಡ ಹಾಕಿ ಕೈ ಡೆಲಿಗೇಟ್ ಮಾಡಿ ಕೊಟ್ಟು ಅಂದ್ರೆ ಕೊಡಗರ ഞങ്ങളുടെ ಈ ಹಾಕಿನ ಬಳಸಕ್ಕೂ ನೀವು ಚೆನ್ನಾಗಿ ಕೆಲಸ ಮಾಡಿ ನಾನು ಎಲ್ಲರನ್ನೂ ಕೊಟ್ಟು നിങ്ങൾ ಕೊಡೋಡ ഞങ്ങളുടെ ಕುಂಜೋಳ ಅವರ ಪರವಾಗಿ അങ്ങനെ ಇಂದು ನಂಗ ಮೊನ್ನೆ ಮೊಮೆಂಟ್ ಕೊಡ್ಬೇಕಪ್ಪ ದಂಡನ್ನ ಬಿಟ್ಕೊಯ್ತಿದ್ದೆ ಮುಂದೆ ನಂಗೆ ಬೀಜ ಕಾರ್ಯಕ್ರಮ ಹಂಗೆ ನಾನು ഞങ്ങളുടെ ಪಟ್ಟದವರು ಮೊಮೆಂಟ್ ಕೊಡ್ಕೊಂಡು ಕೊಟ್ವಿ ಕೋಟಿ ಕೊಟ್ಟು ಇಂಥ ಅವಕಾಶ ಕೊಟ್ಟು ಇಂಥವ್ರನ್ನ ಬಂದವರು ഞങ്ങളുടെ ಅಲ್ಲಿ ಗ್ರೌಂಡಿಗೆ ಬಂದು ಮೈದಾನ ಬಂದು ಹೇಳ್ತೀರಾ ഞങ്ങളുടെ ಐಮಾನಕ್ಕೆ ಬಂದಿಲ್ಲಿ ಗುಣವಂತಿ ಆಯ್ತಿರ ಆ ಮಾಡಾಗ ಕಾರ್ಯಕ್ರಮ ಎಂತ ತೊಂದರೆ ಆಯ್ತು ನಂಗೆ ಸಾಕಾರ ತಪ್ಪ ನಂಗಡ ಮನೆಗಾರ ಪಪ್ಪು ಸಾಕಾರ ತಪ್ಪಾಣಿದ್ದೆ ಈಗೆಲ್ಲ ಬಂದಿಲ್ಲ ಈ ಸಂದರ್ಭದ ನೀವು ಬಂದಾಗ ನಂಗಡ ಗುರು ಕಾರಣನ ಆಶೀರ್ವಾದ ಈಗೂ ತಪ್ಪಕ್ಕಾಗರಮ್ಮ ಬಾಕಿ ಸಾರ್ತಾವು ಭಗವತಿ ಕೋಟೆಕಾರ ഞങ്ങളുടെ നാട്ടിൽ കുടിക്കുന്നു എല്ലാ ആയുഷ്മാരൊക്കെ നിങ്ങളുടെ മക്കളുടെ ഉത്തരത്ത് അഭിവൃദ്ധിയാണ് ഞങ്ങളുടെ പൊടവ കൂട ചെന്നങ്കാറ്റ് മുസ ಗೋಳಿಗೆ പേര് ಮೇಲೆ ಇನ್ನೂ ಸೂರ್ಯಚಂದ್ರಿಕಣಕ್ಕೆ ಬಾನಕುಟ್ಟಿಲಿ ಎನಗಡುಂಡು ಓಡಿಂಡು ನಿಂಗೆಲ್ಲ ಕೂಡ ನಾನು ತಕಾರ ಬಂದ್ವಿ ಆಮೇಲೆ ನಂಗಡ ಒಕ್ಕಡ ಬೆಳೆಯುವಂತ ಸುಬ್ಬಯ್ಯ ಹಂಗ ತಕಾರ ಬಂದ್ರೆ ನಂಗಡ ಅಲ್ಲ ಅವ್ವಂಕ ಅಪ್ಪಂಕ ಅಮ್ಮ ಮಚ್ಚಿಂಚಕ್ಕೆಲ್ಲ ತಕಾರ ಬಂದ್ವಿ ಅಂದ್ರೆ ವಿಶೇಷವಾಯ್ತು ನಂಗಡ ಈ ಕಾರ್ಯಕ್ರಮ ನಂಗೆ ಇಲ್ಲಿ ಮಾಡಿದ್ದ ವ್ಯಕ್ತಿತ್ವ ಬರ ನಂಗಡ ಪ್ರಚಾರ ಮಾಡೋದು ಪತ್ರಿಕೆಯಲ್ಲೂ ಮಾಧ್ಯಮದ ಬರೋದು ഞങ്ങട നാപ്പൂർ റക്മണി പോലത്തെ പത്രക്കാർക്ക് നിങ്ങളുടെ സദാനന്ദ അതിങ്ങളെ കാട്ടിനെ പോലെ അതിന്റെ ബന്ധത്ത് അതിന്റെ ഞങ്ങളുടെ ഈ സമാരംഭത്തിന് പ്രചാരങ്ങളൊക്കെ കൈകൂട്ടി അതിക്കೂಸ ഞങ്ങളുടെ ಒಕ್ಕಡಪನೆ ತಕಾರವಾಗಿದೆ ಎಲ್ಲಕ್ಕೂ ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಡೆಂಗ್ಯೂ ದಿನದ ಪ್ರಯುಕ್ತ ತಾಲೂಕು ಮಟ್ಟದ ಅಡ್ವೊಕೇಸಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯುತ್ ಶಾಕ್ನಿಂದಾಗಿ ವ್ಯಕ್ತಿಯೋರ್ವ ಸಾವನ್ನಪ್ಪಿರುವ ಘಟನೆ ಪಾವಗಡ ಪಟ್ಟಣದಲ್ಲಿ ನಡೆದಿದೆ. ಕುಶಾಲನಗರದ ಕೊಪ್ಪ ಗೇಟ್ ಬಳಿ ಆಗಮಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.